ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಎಲ್ಲ ರೈತರಿಗೆ ನಾಳೆ ಬರುತ್ತಾ? 19 ನವೆಂಬರ್ 2025 ಇದು ನಿಜಾನ? ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಯಾವಾಗ ಬರುತ್ತೆ? ಈಗ ಆಲ್ರೆಡಿ 22ನೇ ಕಂತಿನ ಹಣ ಹಾಕಿದ್ದಾರೆ, ಅದು ಎಲ್ಲರಿಗೂ ಬಂದಿದೆಯಾ? ಅನ್ನಭಾಗ್ಯ ಯೋಜನೆ ಅಡಿ ಇಂದಿರಾ ಕಿಟ್ ಕೊಡ್ತಾರ, ಅದು ಯಾವಾಗಿನಿಂದ ಕೊಡ್ತಾರೆ? ಈ ಮೂರು ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಅಪ್ಲೋಡ್ ಮಾಡ್ತಾ ಇರುವ ಸರ್ಕಾರಿ ಯೋಜನೆಗಳ ಮಾಹಿತಿಯು ತಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಹೌದು ವೀಕ್ಷಕರೇ, ಪಿಎಂ ಕಿಸಾನ್ ಯೋಜನೆಯ 2,000 ರೂಪಾಯಿ 21ನೇ ಕಂತು ಕೆಲವು ರಾಜ್ಯಗಳಿಗೆ ತಿಂಗಳು ಮುಂಚೆನೆ ರೈತರ ಖಾತೆಗೆ ಬಿಡುಗಡೆ ಮಾಡಲಾಗಿತ್ತು. ಆ ರಾಜ್ಯಗಳು ಯಾವುದಂತಂದ್ರೆ ಪಂಜಾಬ್, ಉತ್ತರಾಖಂಡ, ಜಮ್ಮು ಕಾಶ್ಮೀರ್, ಹಿಮಾಚಲ ಪ್ರದೇಶ್. ಆದರೆ ಇನ್ನು ಉಳಿದಿರೋ ರಾಜ್ಯಗಳಿಗೆ 21ನೇ ಕಂತಿನ ಪಿಎಂ ಕಿಸಾನ್ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಅನ್ನೋದಾಯ್ತಂತಂದ್ರೆ ಕೇಂದ್ರ ಸರ್ಕಾರದಿಂದ ಅಫಿಷಿಯಲಿ ಮಾಹಿತಿ ಬಂದೇ ಬಿಡ್ತು. 19ನೇ ತಾರೀಕು ನವೆಂಬರ್ 2025 ಅಂದರೆ ನಾಳೆ ಎಲ್ಲ ರೈತರ ಖಾತೆಗೆ 21ನೇ ಕಂತು ಮಧ್ಯಾಹ್ನ 2 ಗಂಟೆಗೆ ರಿಮೋಟ್ ಬಟನ್ ಒತ್ತೋದ್ರ ಮುಖಾಂತರ ಬಿಡುಗಡೆ ಮಾಡಲಾಗುತ್ತೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಮಹತ್ವದ ಯೋಜನೆ, ಮಹಿಳೆಯರ ಸಬಲೀಕರಣಕ್ಕಾಗಿ ಜಾರಿ ತಂದಿರೋ ಯೋಜನೆ. ಈ ಯೋಜನೆಯ 23ನೇ ಕಂತು 19 ನವೆಂಬರ್ 2025ಕ್ಕೆ ಬರುತ್ತೆ ಅಂತ ಕೆಲವು ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ನಿಜ? ಇನ್ನು ಗೃಹಲಕ್ಷ್ಮಿ ಯೋಜನೆಗೂ ಪಿಎಂ ಕಿಸಾನ್ ಯೋಜನೆಗೂ ಏನು ವ್ಯತ್ಯಾಸಗಳೇ ಕಾಣ್ತಾ ಇಲ್ಲ ಇತ್ತೀಚಿನ ತಿಂಗಳುಗಳಲ್ಲಿ. ಯಾಕಂದ್ರೆ ಪಿಎಂ ಕಿಸಾನ್ ಯೋಜನೆಯ ಹಣ ಒಂದು ವರ್ಷದಲ್ಲಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಯಂತೆ 6,000 ರೂಪಾಯಿ ಬರುತ್ತೆ. ಆದರೆ ಗೃಹಲಕ್ಷ್ಮಿ ಯೋಜನೆಯ ಕಂತು ಕೂಡ ಹೀಗೆ ಬರ್ತಾ ಇದೆ. ನಿಗದಿತ ದಿನಾಂಕ ಇಲ್ಲ, ನಿಗದಿತ ಸಮಯ ಇಲ್ಲ. ಇವಾಗ ಇನ್ನು ಎಷ್ಟೋ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 21 ಕಂತಿನ ಹಣ ಆಗಿರ್ಬೋದು ಅಥವಾ 22ನೇ ಕಂತಿನ ಹಣ ಆಗಿರ್ಬೋದು ಜಮಾನೆ ಆಗಿಲ್ಲ. ಅಂಥದ್ರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಂದ ಬಂದಿರೋ ಮಾಹಿತಿ ಪ್ರಕಾರ ಅಕ್ಟೋಬರ್ ತಿಂಗಳ ಕಂತು ಮಾತ್ರ ಬಾಕಿ ಇದೆ, ಹಿಂದಿನ ಕಂತುಗಳನ್ನ ಹಾಕಿದೀವಿ, ಯಾವುದೂ ಬಾಕಿ ಇಲ್ಲ ಅಂತ ಹೇಳಿ ಸುದ್ದಿ ಇದೆ. ಇದಕ್ಕೂ ಮುಂಚೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೋಸ್ಕರ ವಿವಿಧೋದ್ದೇಶಗಳ ಸಹಕಾರಿ ಸಂಘವನ್ನ ಕೂಡ 19ನೇ ತಾರೀಕಿಗೆ ಚಾಲನೆ ನೀಡಲು ತಯಾರಾಗಿತ್ತು ಸರ್ಕಾರ. ಆದರೆ ಅದನ್ನ ಕೆಲವು ಕಾರಣಾಂತರಗಳಿಂದಾಗಿ ಇದೇ ತಿಂಗಳು ಅಂದ್ರೆ ನವೆಂಬರ್ 28ಕ್ಕೆ ಮುಂದೂಡಲಾಗಿದೆ. ಕಾರಣ ಮುಖ್ಯಸ್ಥರು ಅದರಲ್ಲಿ ಎಲ್ಲರೂ ಕೂಡ ಭಾಗಿ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ 19ನೇ ತಾರೀಕಿಗೆ ಚಾಲನೆ ಮಾಡಲು ತಯಾರಿ ಮಾಡಿಕೊಂಡಿದ್ರು. ಅದನ್ನ ಇವಾಗ ಮುಂದೂಡಲಾಗಿದೆ 28ಕ್ಕೆ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿಯವರಾಗಿರ್ಬೋದು, ಪ್ರಿಯಾಂಕಾ ಗಾಂಧಿಯವರಾಗಿರ್ಬೋದು, ಮತ್ತೆ DSS ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರಾಗಿರ್ಬೋದು, ಇವರೆಲ್ಲರೂ ಮುಖ್ಯಸ್ಥಿತರು ಆ ಒಂದು ಫಂಕ್ಷನ್ನಲ್ಲಿ ಪಾಲ್ಗೊಳ್ಬೇಕು, ಅಟೆಂಡ್ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಇದನ್ನ ಮುಂದೂಡಲಾಗಿದೆ. ಇನ್ನು ಅನ್ನಭಾಗ್ಯ ಯೋಜನೆಯಿಂದ ಸಿಗ್ತಾ ಇರೋ 5 kg ಅಕ್ಕಿ ಮತ್ತು ಹೆಚ್ಚುವರಿಯಾಗಿ 5 kg ಅಕ್ಕಿ ಬದಲು ಇಂದಿರಾ ಕಿಟ್ ಅನ್ನ ಕೊಡ್ತಾ ಇದ್ದಾರೆ. ಈ ಕಿಟ್ ನಲ್ಲಿ 5 ತರಹದ ಪದಾರ್ಥಗಳು ನಿಮಗೆ ಕೊಡ್ತಾ ಇದ್ದಾರೆ. ಇದರಲ್ಲಿ ಒಂದು ಸಣ್ಣ ಚೇಂಜಸ್ ಕೂಡ ಆಗಿದೆ. ತೊಗರಿ ಬೇಳೆ ಕೊಡ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಹೆಸರು ಕಾಳು ಅಂತ ಹೇಳಿದ್ರು. ಸೊ ಅದನ್ನ ಹೆಸರು ಕಾಳನ್ನ ಬಿಟ್ಬಿಟ್ಟು ತೊಗರಿ ಬೇಳೆಯನ್ನ ಕೊಡ್ತಾ ಇದ್ದಾರೆ, ಗೋಧಿ ಕೊಡ್ತಾ ಇದ್ದಾರೆ, ಸಕ್ಕರೆ ಕೊಡ್ತಾ ಇದ್ದಾರೆ, ಉಪ್ಪು ಮತ್ತೆ ಅಡಿಗೆ ಎಣ್ಣೆನ ಕೊಡ್ತಾ ಇದ್ದಾರೆ. ಅದು ಎಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಆ ಒಂದು ವಿಡಿಯೋನ ತಾವು ನೋಡಿಕೊಂಡು ಎಷ್ಟೆಷ್ಟು ಪ್ರಮಾಣದಲ್ಲಿ ರೇಷನ್ ಕಾರ್ಡ್ದಲ್ಲಿ 1 ರಿಂದ 2 ಸದಸ್ಯರಿದ್ದರೆ ಎಷ್ಟು ಕೊಡ್ತಾರೆ, 2 ರಿಂದ 4 ಸದಸ್ಯರಿದ್ದರೆ ಎಷ್ಟು ಕೊಡ್ತಾರೆ, 10 ಸದಸ್ಯರಿದ್ದರೆ ಎಷ್ಟು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಆ ಒಂದು ವಿಡಿಯೋದ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ದಿದ್ರೆ ನನ್ನ ಚಾನಲ್ನಲ್ಲಿ ಅದು ಇರುತ್ತೆ, ತಾವು ಹೋಗ್ಬಿಟ್ಟು ಅದನ್ನು ವಾಚ್ ಮಾಡಿ. ಸೊ ನೋಡಿ ವೀಕ್ಷಕರೇ, ಈ ಮಾಹಿತಿಗಳು ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇನೆ ಕಮೆಂಟ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.